ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಪಶ್ಚಿಮ ಬಂಗಾಳ, ತಮಿಳುನಾಡು, ಕೇರಳ, ಪುದುಚೇರಿ, ಅಸ್ಸಾಂ 5 ರಾಜ್ಯದ ಚುನಾವಣಾ ಫಲಿತಾಂಶ ನಾಳೆ ಪ್ರಕಟವಾಗುತ್ತೆ. ಕೆಲವೇ ಕ್ಷಣಗಳು, ಕ್ಷಣದ ಮಾಹಿತಿ ನಿಮ್ಮ ಮುಂದೆ ಇಡಲಿದೆ TV9. ಪಶ್ಚಿಮ ಬಂಗಾಳ, ತಮಿಳುನಾಡು, ಕೇರಳದ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಡ್ತಾ ಹೋಗ್ತೀವಿ. ಕ್ಷಣದ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶಕ್ಕೆ ಈಗಾಗಲೇ ಕ್ಷಣಗಣನೆ ಆರಂಭವಾಗಿರುವಂಥದ್ದು. ನಾಳೆ ಬೆಳಗ್ಗೆ 6 ಗಂಟೆಯಿಂದಲೇ ನೇರ ಪ್ರಸಾರ ಆರಂಭವಾಗುತ್ತೆ. ಪಶ್ಚಿಮ ಬಂಗಾಳ, ತಮಿಳುನಾಡು, ಕೇರಳ, ಪುದುಚೇರಿ, ಅಸ್ಸಾಂ ಈ 5 ರಾಜ್ಯದ ಚುನಾವಣಾ ಫಲಿತಾಂಶ ನಾಳೆ ಪ್ರಕಟವಾಗ್ತಾ ಇರುವಂಥದ್ದು. ಇಡೀ ದೇಶದ ಚಿತ್ತ ಈಗ ಈ ಒಂದು ಚುನಾವಣೆಗಳ ಫಲಿತಾಂಶದತ್ತ ನೆಟ್ಟಿದೆ. ಈ ಬಗ್ಗೆ ಕ್ಷಣದ ಮಾಹಿತಿಯನ್ನು ನಿಮ್ಮ ಮುಂದೆ ಇಡಲಿದೆ TV9. ಎಲ್ಲ ರಾಜ್ಯಗಳ ಚುನಾವಣೆಯ ಫಲಿತಾಂಶದ ಇಂಚಿಂಚು ಮಾಹಿತಿಯನ್ನು ಕ್ಷಣದ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಇದ್ರ ಜೊತೆಗೆ ಪಶ್ಚಿಮ ಬಂಗಾಳ, ತಮಿಳುನಾಡು ಹಾಗೆ ಕೇರಳದ ಗ್ರೌಂಡ್ ರಿಪೋರ್ಟ್ ಅನ್ನು ಕೊಡ್ತಾ ಹೋಗ್ತೀವಿ. ಯಾವ ರೀತಿಯಾಗಿ ರಿಸಲ್ಟ್ ಬರ್ತಾ ಇದೆ, ಯಾವ ರೀತಿಯಾಗಿ ಫಲಿತಾಂಶ ಹೊರಬರ್ತಾ ಇದೆ, ಯಾರು ಮುನ್ನಡೆ ಕಾಯ್ದುಕೊಳ್ತಾ ಇದ್ದಾರೆ, ಎಲ್ಲೆಲ್ಲಿ ಮುನ್ನಡೆ ಇದೆ, ಇದೆಲ್ಲದರ ಬಗ್ಗೆ ಗ್ರೌಂಡ್ ರಿಪೋರ್ಟ್ ಜೊತೆಗೆ ಕ್ಷಣದ ಮಾಹಿತಿಯನ್ನು TV9 ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ. ಬೆಳಗ್ಗೆ 6 ಗಂಟೆಯಿಂದಲೇ ನೇರ ಪ್ರಸಾರ ಆರಂಭವಾಗುತ್ತೆ. ಖಚಿತ ನಿಖರ ಮಾಹಿತಿಗಾಗಿ ನೋಡ್ತಾ ಇರಿ TV9. ನಾಳೆ ಬೆಳಗ್ಗೆ 8 ಗಂಟೆಯಿಂದ ಮತ ಎಣಿಕೆ ಆರಂಭ ಆಗುತ್ತೆ. 4 ರಾಜ್ಯಗಳು, 1 ಕೇಂದ್ರಾಡಳಿತ ಪ್ರದೇಶ. ಕರ್ನಾಟಕ ಸೇರಿದಂತೆ ಉಪಚುನಾವಣೆಯ ಮತ ಎಣಿಕೆ ಆರಂಭ ಆಗುತ್ತೆ. ಮೊದಲಿಗೆ ಅಂಚೆ ಮತ ಎಣಿಕೆ ನಡೆಸುವಂತ ಆಯೋಗ, ಬಳಿಕ EVMಗಳ ಮತ ಎಣಿಕೆ ಆರಂಭವಾಗುತ್ತೆ. ಬೆಳಗ್ಗೆ 8 ಗಂಟೆಗೆ ಮತ ಎಣಿಕೆ ಆರಂಭ ಆಗುತ್ತೆ. 4 ರಾಜ್ಯಗಳು, 1 ಕೇಂದ್ರಾಡಳಿತ ಪ್ರದೇಶ ಹಾಗೆ ಕರ್ನಾಟಕ ಸೇರಿದಂತೆ ಉಪಚುನಾವಣೆಯ ಮತ ಎಣಿಕೆ ಕೂಡ ನಾಳೆ ನಡೆಯುತ್ತೆ. ಇನ್ನು ಪಶ್ಚಿಮ ಬಂಗಾಳದಲ್ಲಿ ಭಾರಿ ಹೈ ವೋಲ್ಟೇಜ್ ಕಸದಲ್ಲಿ 100 ವಿವಿಪ್ಯಾಟ್ ಚೀಟಿಗಳು ಪತ್ತೆಯಾಗಿದೆ. ಉತ್ತರ 24 ಪರಗಣ ಜಿಲ್ಲೆಯಲ್ಲಿ ಪತ್ತೆಯಾದಂತಹ ಸ್ಲಿಪ್ಗಳು, ನೌಪಾರ ಕ್ಷೇತ್ರಕ್ಕೆ ಸೇರಿದ ವಿವಿಪ್ಯಾಟ್ ಚೀಟಿಗಳು ಪತ್ತೆಯಾಗಿದೆ. ಸ್ಥಳದಲ್ಲಿ ಪೊಲೀಸರು ಹಾಗೆ ಅಭ್ಯರ್ಥಿಗಳಿಂದ ಪರಿಶೀಲನೆ ನಡೆಸಲಾಗ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ಭಾರಿ ಹೈ ವೋಲ್ಟೇಜ್ ಕದನ ಒಂದು ಕಡೆಯಾದರೆ ಸಾಕಷ್ಟು ಗೊಂದಲಗಳು ಕೂಡ ಅಲ್ಲಿ ಸೃಷ್ಟಿಯಾಗ್ತಾ ಇರುವಂಥದ್ದು. ಈಗಲೂ ಕೂಡ ಚುನಾವಣಾ ಆಯೋಗದ ಸಿದ್ಧತೆಗಳು ಅಥವಾ ಚುನಾವಣೆ ಆದ ನಂತರದ ಒಂದಷ್ಟು ಬೆಳವಣಿಗೆಗಳು ಇದು ಸಾಕಷ್ಟು ಪ್ರಶ್ನೆಗಳನ್ನು ಹುಟ್ಟುಹಾಕ್ತಾ ಇದೆ. ಕಸದಲ್ಲಿ 100 ವಿವಿಪ್ಯಾಟ್ ಚೀಟಿಗಳು ಪತ್ತೆಯಾಗಿದೆ. ಇದು ಸಾಕಷ್ಟು ಅನುಮಾನವನ್ನು ಹುಟ್ಟುಹಾಕ್ತಾ ಇರುವಂಥ ವಿಚಾರ. ಉತ್ತರ 24 ಪರಗಣ ಜಿಲ್ಲೆಯಲ್ಲಿ ಪತ್ತೆಯಾದಂತಹ ಸ್ಲಿಪ್ಗಳಿದು. ಈಗಾಗಲೇ ಒಂದಷ್ಟು ಮತಗಟ್ಟೆಗಳಲ್ಲಿ ಮರು ಮತದಾನವನ್ನು ನಡೆಸಲಾಗಿದೆ. ಇನ್ನೊಂದಷ್ಟು ಮತಗಟ್ಟೆಗಳಲ್ಲಿ ನಡೆಸಲಾಗುತ್ತೆ. ನೌಪಾರ ಕ್ಷೇತ್ರಕ್ಕೆ ಸೇರಿದ ವಿವಿಪ್ಯಾಟ್ ಚೀಟಿಗಳಿದು. ಸ್ಥಳದಲ್ಲಿ ಪೊಲೀಸರು ಈಗಾಗಲೇ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ, ಹಾಗೆ ಅಭ್ಯರ್ಥಿಗಳು ಕೂಡ ಅಲ್ಲಿದ್ದಾರೆ. ಪರಿಶೀಲನೆ ನಡೆಸಲಾಗ್ತಾ ಇದೆ. ಇದು ಯಾವಾಗ ಆಗಿರುವಂಥ ಎಲೆಕ್ಷನ್ನ ಚೀಟಿಗಳಿದು, ಯಾವ ಬೂತಿಂದು, ಇದೆಲ್ಲದರ ಬಗ್ಗೆ ಪರಿಶೀಲನೆ ನಡೆಸಲಾಗ್ತಾ ಇದೆ.